ಸಿಕ್ಕಿದ್ರೂ ಸಿಗ್ಬೋದೇನೋ, ಒಮ್ಮೆ ಟ್ರೈ ಅಂತೂ ಮಾಡಿ ನೋಡೋಣಪ್ಪ ಅಂತ ಹೇಳಿ ಆಲೋಚನೆ ಏನಾದರೂ ಮೇಲೆ ಇರುವಂತಹ ಕಾಲೇಜ್ಗಳನ್ನ ಮಾತ್ರ ನೆಕ್ಸ್ಟ್ ರೌಂಡ್ಗೆ ಅವ್ರು ತಗೊಳ್ಳೋದು. ಅದ್ರ ಕೆಳಗಡೆ ಇರೋ ಕಾಲೇಜ್ ಎಲ್ಲ 150ನೇ ಕಾಲೇಜ್ ತನಕ ನೀವೇನು ಹಾಕಿದ್ರಲ್ಲ ಅವಿಷ್ಟು ಕಾಲೇಜು ಡಿಲೀಟ್ ಆಗ್ತವೆ ಅಷ್ಟೇ. ಸೊ ಚಾಯ್ಸ್ 2 ಅನ್ನು ಆಯ್ಕೆ ಮಾಡುವ ಅಭ್ಯರ್ಥಿಗಳು ಈ ಕೆಳಗಿನ ನಿರ್ದೇಶನಗಳನ್ನು ಪಾಲಿಸಬೇಕು. ಸೊ ಏನಪ್ಪಾ ಅಂದ್ರೆ, ಹಾಯ್ ಸ್ಟೂಡೆಂಟ್ಸ್, ವೇದಾಂತು ಕರ್ನಾಟಕ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಮಕ್ಕಳೇ, ನಿಮಗೆಲ್ಲ ಗೊತ್ತೇ ಇದೆ, ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಪ್ರಾಸೆಸ್ಸಲ್ಲಿ ಯಾವ ಕ್ಯಾಂಡಿಡೇಟ್ಸ್ಗಳಿಗೆ ಸೀಟ್ ಅಲಾಟ್ ಆಗಿರುತ್ತೋ ಅವರಿಗೆ 4 ಚಾಯ್ಸ್ಗಳಲ್ಲಿ ಯಾವುದಾದ್ರೂ ಒಂದು ಚಾಯ್ಸನ್ನು ಚೂಸ್ ಮಾಡುವಂಥ ಒಂದು ಅರ್ಹತೆ ಇರುತ್ತೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಹಾಗೆ ಚಾಯ್ಸ್ 4 ಅಲ್ವಾ? ಇದರಲ್ಲಿ ಯಾವೆಲ್ಲ ಅಭ್ಯರ್ಥಿಗಳು, ಯಾವೆಲ್ಲ ಕ್ಯಾಂಡಿಡೇಟ್ಸ್ಗಳು ಚಾಯ್ಸ್ 2 ಅನ್ನು ಸೆಲೆಕ್ಟ್ ಮಾಡಬಹುದು, ಮಾಡಿದರೆ ಅದರಿಂದ ಆಗುವಂಥ ಪ್ರಯೋಜನ ಏನು? ಓಕೆ, ಸೊ ಹಾಗೆ ಆ ಚಾಯ್ಸ್ 2 ಅನ್ನು ಸೆಲೆಕ್ಟ್ ಮಾಡಿರೋರು ಏನೆಲ್ಲ ಇನ್ಸ್ಟ್ರಕ್ಷನ್ಗಳನ್ನು ಫಾಲೋ ಮಾಡಬೇಕು ಅನ್ನೋದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಓಕೆ, ಎಸ್. ಸೊ ಮೊದಲನೇದಾಗಿ ಮಕ್ಕಳೇ, ಈ ಚಾಯ್ಸ್ 2 ಅನ್ನು ಯಾರೆಲ್ಲ ಸೆಲೆಕ್ಟ್ ಮಾಡಬಹುದು ಅಂತಂದರೆ, ಮೊದಲನೇ ಒಂದು ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟಲ್ಲಿ ಯಾರಿಗೆಲ್ಲ ಕಾಲೇಜ್ ಅಲಾಟ್ ಆಗಿರುತ್ತೋ ಅವರಿಗೆ ಅಲಾಟ್ ಆಗಿರುವಂಥ ಕಾಲೇಜ್ ಇಷ್ಟ ಆಗಿರುತ್ತೆ. ಓಕೆ, ಸೇ ಫಾರ್ ಎಕ್ಸಾಂಪಲ್ ನಿಮಗೆ BVB ಕಾಲೇಜ್ ಅಲಾಟ್ ಆಗಿದೆ ಅಂತ ಇಟ್ಕೊಳ್ಳಿ. ಓಕೆ, BVB ನಿಮಗೆ ಇಷ್ಟ ಇದೆ, ಹುಬ್ಳಿ, ಆದ್ರೂ PSಗೆ ಟ್ರೈ ಮಾಡ್ಬೋದೇನೋ, ಸಿಗ್ಬೋದೇನೋ, PS ಸಿಕ್ಕಿದ್ರೂ ಸಿಗ್ಬೋದೇನೋ, ಒಮ್ಮೆ ಟ್ರೈ ಅಂತೂ ಮಾಡಿ ನೋಡೋಣಪ್ಪ ಅಂತ ಹೇಳಿ ಆಲೋಚನೆ ಏನಾದರೂ ಇದ್ದರೆ, ಅಂದರೆ ನಾನೇನು ಹೇಳ್ತಿದ್ದೀನಿ, BVBಗಿಂತ ಹೈಯರ್ ರೇಂಜಲ್ಲಿ ಇರ್ತಕ್ಕಂಥ ಯಾವುದೇ ಕಾಲೇಜ್ಗಳು ಹೈಯರ್ ಆರ್ಡರಲ್ಲಿ ಇರಬೇಕು BVBಗಿಂತ, ಅಂಥ ಕಾಲೇಜ್ಗಳು ಏನಾದರೂ ಸಿಗಬಹುದಾದಂಥ ಚಾನ್ಸ್ ಇದೆನಾ ಅನ್ನುವಂಥ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನೀವು ಯಾರಿಗೆಲ್ಲ ಅಂಥ ಎಕ್ಸ್ಪೆಕ್ಟೇಷನ್ ಇದೆನೋ ಅವರು ಮಾತ್ರ ಈ ಚಾಯ್ಸ್ 2 ಅನ್ನು ಸೆಲೆಕ್ಟ್ ಮಾಡ್ಬೋದು. ನೆನಪಿರಲಿ, ಒಂದು ವೇಳೆ ಸೆಕೆಂಡ್ ರೌಂಡಿಗೆ ನೀವೇನಾದರೂ ಹೋಗ್ತಿದ್ದೀರಾ, ಬೈ ಚೂಸಿಂಗ್ ದಿಸ್ ಚಾಯ್ಸ್ 2 ನೀವು ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಪ್ರಾಸೆಸ್ಸಿಗೆ ಎಲಿಜಿಬಲ್ ಆಗ್ತೀರಾ. ಓಕೆ, ಒಂದು ವೇಳೆ ಅಲ್ಲೇನಾದರೂ ನಿಮಗೆ ಕಾಲೇಜ್ ಯಾವುದೋ ಅಲಾಟ್ ಆಗಿಲ್ಲ ಅಂದರೆ ಆಟೋಮೆಟಿಕ್ ಆಗಿ ಇದೇ ಕಾಲೇಜಿಗೆ ಹೋಗಬೇಕಾಗತ್ತೆ. ಓಕೆ, ಅದನ್ನು ಇನ್ ಡೀಟೇಲ್ ಆಗಿ ಹೇಳ್ತೀನಿ, ಬಟ್ ಅಂತೂ ಯಾರೆಲ್ಲ ಇದನ್ನು ಸೆಲೆಕ್ಟ್ ಮಾಡಬಹುದು ಅಂತ ನಾನು ಹೇಳ್ತಿರೋದು, ಅಲಾಟ್ ಆಗಿರೋ ಕಾಲೇಜ್ ಇಷ್ಟ ಇದೆ ಬಟ್ ಸ್ಟಿಲ್ ಪ್ರಯತ್ನ ಮಾಡೋದಷ್ಟೇ ಅಂತ ಯಾರೆಲ್ಲ ಇರ್ತಿರೋ ಅವ್ರು ಮಾತ್ರ. ಕಾಲೇಜ್ ಇಷ್ಟ ಇಲ್ಲ ಆದ್ರೂ ಟ್ರೈ ಮಾಡ್ತೀನಿ ಅಂತ ಅನ್ನೋರು ಚಾಯ್ಸ್ 2ಗೆ ಹೋಗಬೇಡಿ. ಓಕೆ, ಅದು ಚಾಯ್ಸ್ 3ಗೆ ಬರುತ್ತೆ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಅಂತೂ ಚಾಯ್ಸ್ 2 ಯಾರ್ಯಾರಿಗೆ ಅಂತ ಗೊತ್ತಾಯ್ತಲ್ಲ, ಫೈನ್. ಸೊ ಚಾಯ್ಸ್ 2 ಯಾರೆಲ್ಲ ಸೆಲೆಕ್ಟ್ ಮಾಡ್ಬೋದು, ನನಗೆ ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟು ಇಷ್ಟವಾಗಿರುತ್ತದೆ, ಆದರೆ ನಾನು ಇನ್ನೂ ಉತ್ತಮವಾದ ಸೀಟನ್ನು ಪಡೆಯಲು ಮುಂದಿನ 2ನೇ ಸುತ್ತಿನಲ್ಲಿ ಭಾಗವಹಿಸುತ್ತೇನೆ. 2ನೇ ರೌಂಡಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ. ಮುಂದಿನ 2ನೇ ಸುತ್ತಿನಲ್ಲಿ ಮೆರಿಟ್ ಆಧಾರದ ಮೇಲೆ ಹೈಯರ್ ಆರ್ಡರ್ ಆಪ್ಷನ್ಸ್ಗಳಲ್ಲಿ, ಹೈಯರ್ ಆರ್ಡರ್ ಆಪ್ಷನ್ಸ್ ಅಂದರೆ ನಾನು ಇವಾಗ ಹೇಳಿದ್ನಲ್ಲ, BVB ಬಂದಿರುತ್ತಪ್ಪ, BVB ಮೇಲೆ ನೀವು ಏನೆಲ್ಲ ಕಾಲೇಜಸ್ಗಳನ್ನು ಹಾಕಿರ್ತೀರಲ್ಲ ಆ ಕಾಲೇಜಸ್ಗಳು ಮಾತ್ರ ಕನ್ಸಿಡರ್ ಮಾಡ್ಕೊಳ್ತಾರೆ. ಅಂದರೆ ಅಲಾಟ್ ಆಗಿರುವಂಥ ಕಾಲೇಜ್ನ ಮೇಲೆ ಇರುವಂಥ ಕಾಲೇಜ್ಗಳನ್ನು ಮಾತ್ರ ನೆಕ್ಸ್ಟ್ ರೌಂಡಿಗೆ ಅವ್ರು ತಗೊಳ್ಳೋದು, ಅದ್ರ ಕೆಳಗಡೆ ಇರೋ ಕಾಲೇಜೆಲ್ಲ ಹೋಗ್ಬಿಡ್ತವೆ. ಅರ್ಥ ಆಗ್ತಿದೆಯಲ್ಲ, ಫೈನ್. ಒಂದು ವೇಳೆ ಮುಂದಿನ 2ನೇ ಸುತ್ತಿನಲ್ಲಿ ಮೆರಿಟ್ ಆಧಾರದ ಮೇಲೆ ಹೈಯರ್ ಆರ್ಡರ್ ಆಪ್ಷನ್ಸ್ಗಳಲ್ಲಿ ಯಾವುದೇ ಸೀಟು ಹಂಚಿಕೆಯಾಗದಿದ್ದಲ್ಲಿ ಈಗಾಗಲೇ ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟೇ ಉಳಿಯುತ್ತದೆ ಎಂದು ದೃಢೀಕರಿಸುತ್ತೇನೆ. ಅದೇ ಉಳಿಯುತ್ತೆ, ಆಟೋಮೆಟಿಕ್ ಆಗಿ ನೀವು ಅದಕ್ಕೆ ಹೋಗಬೇಕಾಗತ್ತೆ. ಸೊ ಅಭ್ಯರ್ಥಿಗಳು ಈ ಮೇಲಿನ ರೀತಿಯಲ್ಲಿ ನಿರ್ಧರಿಸುವುದಾಗಿದ್ದರೆ, ಕ್ರಮ ವಹಿಸುವುದಾಗಿದ್ದರೆ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ನಿಗದಿತ ಲಿಂಕ್ನಲ್ಲಿ ಚಾಯ್ಸ್ 2 ಅನ್ನು ಆಯ್ಕೆ ಮಾಡಿಕೊಂಡು 2ನೇ ಸುತ್ತಿನಲ್ಲಿ ಭಾಗವಹಿಸಬಹುದು. ಓಕೆ, ಎಸ್. ಸೊ ಅಭ್ಯರ್ಥಿಗಳು ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟನ್ನು ತಮ್ಮ ಬಳಿ ಇಟ್ಟುಕೊಂಡು ಹೋಲ್ಡ್ ಮಾಡಿ, ಓಕೆ, ನಂತರ 2ನೇ ಸುತ್ತಿನಲ್ಲಿ ಭಾಗವಹಿಸಬಹುದು. ಅದು ಆಟೋಮೆಟಿಕ್ ಆಗಿ ಹೋಲ್ಡ್ ಆಗುತ್ತೆ. ನೀವು ಚಾಯ್ಸ್ 2 ಅನ್ನು ತಗೊಳ್ತಿದ್ದೀರಾ ಅಂದರೆ ಇದರ ಅರ್ಥ ಸಿಸ್ಟಮಿಗೆ ಗೊತ್ತಾಗುತ್ತೆ, ಈಗ ಅಲಾಟ್ ಆಗಿರೋ ಕಾಲೇಜ್ ಹಾಗೆ ಇಡುತ್ತೆ, ಅದು ಹೋಲ್ಡ್ ಆಗುತ್ತೆ, ನೆಕ್ಸ್ಟ್ ರೌಂಡಿಗೆ ಹೋಗ್ತೀರಾ. ಅಭ್ಯರ್ಥಿಗಳಿಗೆ 2ನೇ ಸುತ್ತಿನಲ್ಲಿ ಹೈಯರ್ ಆರ್ಡರ್ ಆಪ್ಷನ್ಸ್ಗಳನ್ನು ಮಾತ್ರ ಸೀಟು ಆಯ್ಕೆಗೆ ಪರಿಗಣಿಸಲಾಗುವುದು. ಇದನ್ನು ಇನ್ನೂ ಕ್ಲಿಯರ್ ಮಾಡೋದಾದರೆ, ಈಗ ಲೈಕ್ ಸೇ ಫಾರ್ ಎಕ್ಸಾಂಪಲ್ ನೀವು 150 ಕಾಲೇಜಸ್ಗಳನ್ನು ಹಾಕಿರ್ತೀರಾ ಅಂತ ಇಟ್ಕೊಳ್ಳಿ. ಓಕೆ, 150 ಕಾಲೇಜಸ್ಗಳನ್ನು ಹಾಕಿರ್ತೀರಾ ಆಪ್ಷನ್ ಎಂಟ್ರಿಯಲ್ಲಿ. ಇದರಲ್ಲಿ ನಿಮಗೆ 60ನೇ ಕಾಲೇಜ್ ಅಲಾಟ್ ಆಗಿದೆ. ಏನು, 60ನೇ ಕಾಲೇಜ್ ಅಲಾಟ್ ಆಗಿದೆ, ಕಾಲೇಜ್ ಏನೋ ಓಕೆ, ಬಟ್ ನೀವೇನು ಮಾಡ್ತೀರಾ, ನನಗೆ ಇದಕ್ಕಿಂತ ಚೆನ್ನಾಗಿರೋದು ಬೇಕು, ಟ್ರೈ ಮಾಡ್ತೀನಿ ಅಂತ ಹೇಳಿ ಚಾಯ್ಸ್ 2ಗೆ ಹೋಗ್ತೀರಾ. ಅವಾಗ ಏನಾಗುತ್ತೆ,
61ನೇ ಕಾಲೇಜಿಂದ ಹಿಡಿದು 150ನೇ ಕಾಲೇಜ್ ತನಕ ನೀವೇನು ಹಾಕಿದ್ರಲ್ಲ ಅವಿಷ್ಟು ಕಾಲೇಜು ಡಿಲೀಟ್ ಆಗ್ತವೆ ಅಷ್ಟೇ. ಸೊ ಉಳಿಯೋದೆಷ್ಟು 1 to 60, 60ನೇ ಕಾಲೇಜಲ್ಲ ಅಲಾಟ್ ಆಗಿರೋದು. ಸೊ 60ಗಿಂತ ಮೇಲೆ ಇರುವಂಥ ಎಲ್ಲ ಕಾಲೇಜ್ ಟಿಲ್ ಫಸ್ಟ್ ಕಾಲೇಜ್ ಏನು ಹಾಕಿರ್ತೀರಲ್ಲ ಅಲ್ಲಿಂದ ಹಿಡಿದು 60ನೇ ಕಾಲೇಜ್ ತನಕ ಎಲ್ಲ ಕಾಲೇಜ್ಗಳು ಹಾಗೆ ಉಳ್ಕೊಳ್ತವೆ. 61ನೇ ಕಾಲೇಜಿಂದ ಪ್ರಿಯಾರಿಟಿಯಲ್ಲಿ 61ನೇ ಕಾಲೇಜ್ ಯಾವುದಿರುತ್ತೋ ಅಲ್ಲಿಂದ 150ನೇ ಕಾಲೇಜ್ ತನಕ ಏನೇನಿದ್ವೋ ಅವೆಲ್ಲ ಆಟೋಮೆಟಿಕ್ ಆಗಿ ಡಿಲೀಟ್ ಆಗ್ತವೆ. ಸೊ 1 to 60 ಕಾಲೇಜ್ಗಳು ಮಾತ್ರ ಸೆಕೆಂಡ್ ರೌಂಡಿಗೆ ಆಟೋಮೆಟಿಕ್ ಆಗಿ ಅವೆಲ್ಲ ಉಳ್ಕೊಳ್ತವೆ. ಅರ್ಥ ಆಗ್ತಿದೆಯಲ್ಲ? ಫೈನ್. ಸೊ ಅದನ್ನೇ ಅವರಿಲ್ಲಿ ಹೇಳ್ತಿರೋದು. ಅಂದರೆ 60ಗಿಂತ ಮೇಲೆ ಇರೋದನ್ನು ಅವರು ಹೈಯರ್ ಆರ್ಡರ್ ಆಪ್ಷನ್ಸ್ ಅಂತಾನೆ ತಗೊಳ್ಳೋದು. ಓಕೆ, ಎಸ್. ನೆಕ್ಸ್ಟು ವಿವರಣೆ. ಚಾಯ್ಸ್ 2 ಅಭ್ಯರ್ಥಿಗಳು 2ನೇ ಸುತ್ತಿನಲ್ಲಿ ಭಾಗವಹಿಸಲು ಇಚ್ಛಿಸಿರುತ್ತಾರೆ ಎಂದರೆ ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟಿಗಿಂತ ಉತ್ತಮವಾದ ಸೀಟನ್ನು ಆಯ್ಕೆ ಮಾಡಿಕೊಳ್ಳಲು ಭಾಗವಹಿಸುತ್ತಾರೆ. ಹೌದೋ ಅಲ್ವೋ? ಕರೆಕ್ಟು. 2ನೇ ಸುತ್ತಿನಲ್ಲಿ ಅಭ್ಯರ್ಥಿಗಳಿಗೆ ಯಾವುದೇ ಮೇಲ್ಪಟ್ಟ ಆದ್ಯತೆಗಳ ಸೀಟು ಅಂದರೆ ಹಂಚಿಕೆಯಾದ ಸೀಟಿನ ಮೇಲ್ಪಟ್ಟ ಇಚ್ಛೆ ಅಥವಾ ಆಯ್ಕೆಗಳು ಹೈಯರ್ ಆರ್ಡರ್ ಆಪ್ಷನ್ ಮೀನ್ಸ್ ಆಪ್ಷನ್ಸ್ ಎಂಟರ್ಡ್ ಅಬೋವ್ ದ ಅಲಾಟೆಡ್ ಆಪ್ಷನ್. ಓಕೆ, ಅಂದರೆ 60ನೇ ಕಾಲೇಜ್ ನಿಮಗೆ ಅಲಾಟ್ ಆಗಿದೆ ಫಸ್ಟ್ ರೌಂಡಲ್ಲಿ, ಅದ್ರ ಮೇಲ್ಗಡೆ ಇರ್ತಕ್ಕಂಥ ಯಾವುದಾದ್ರೂ ಕಾಲೇಜ್ ನಿಮಗೆ ಸೆಕೆಂಡ್ ರೌಂಡಲ್ಲಿ ಅಲಾಟ್ ಆದರೆ ಓಕೆ, ಇಲ್ಲ ಅಂದರೆ ದೊರಕದಿದ್ದಲ್ಲಿ ಮೊದಲ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟೇ ಉಳಿಯುತ್ತದೆ, ಅದಕ್ಕೆ ಹೋಗಬೇಕು ಆಟೋಮೆಟಿಕ್ ಆಗಿ. ಒಂದು ವೇಳೆ 2ನೇ ಸುತ್ತಿನಲ್ಲಿ ಮೆರಿಟ್ ಹಾಗೂ ಅಭ್ಯರ್ಥಿಗಳು ಮೇಲ್ಪಟ್ಟ ಇಚ್ಛೆ ಅಥವಾ ಆಯ್ಕೆಗಳಲ್ಲಿ ಆದ್ಯತಾ ಕ್ರಮದಲ್ಲಿ ಉಳಿಸಿಕೊಳ್ಳುವ ಸೀಟು ದೊರೆತಲ್ಲಿ ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟು ತಂತಾನೆ ರದ್ದುಗೊಂಡು ಸೀಟ್ ಮ್ಯಾಟ್ರಿಕ್ಸ್ ಪೂಲ್ಗೆ ಸೇರ್ಪಡೆಯಾಗಿ ನಂತರದ ಅಭ್ಯರ್ಥಿಗಳಿಗೆ ಹಂಚಿಕೆ ಮಾಡಲಾಗುವುದು. 2ನೇ ಸುತ್ತಿನಲ್ಲಿ ಹೊಸದಾಗಿ ಹಂಚಿಕೆಯಾಗುವ ಸೀಟನ್ನೇ ಕಡ್ಡಾಯವಾಗಿ ಪಡೆಯಬೇಕು. ಸೊ ನೋಡಿ ಮಕ್ಕಳೇ, ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡಿರೋರಿಗೆ ಇದೊಂದು ಇನ್ಸ್ಟ್ರಕ್ಷನ್. ಏನಪ್ಪ ಅಂದರೆ ಒಂದು ವೇಳೆ ನಿಮಗೇನಾದರೂ ಒಳ್ಳೆ ಕಾಲೇಜ್ ಅಂದರೆ ಈಗ 60ನೇ ಕಾಲೇಜ್ಗಿಂತ ಯಾವುದೋ 25th ಕಾಲೇಜ್ ಸಿಕ್ತು ಅಂತ ಇಟ್ಕೊಳ್ಳಿ. ಓಕೆ, ನಿಮ್ಮ ಆಪ್ಷನ್ 25th ಯಾವ ಕಾಲೇಜ್ ಹಾಕಿರ್ತೀರೋ ಅದು ಅಲಾಟ್ ಆಯಿತು ಅಂತ ಇಟ್ಕೊಳ್ಳಿ. ಸಂತೋಷ. ಒಂದು ವೇಳೆ ಹೈಯರ್ ಆರ್ಡರ್ ಆಪ್ಷನಲ್ಲಿ ಯಾವುದೋ ಅಲಾಟ್ ಆಗಲಿಲ್ಲ, ನಿಮ್ಮ ರ್ಯಾಂಕ್ ಕಟ್ ಆಫ್ಗಳ ಆಧಾರದ ಮೇಲೆ ಅವರು ಕೊಡಲಿಲ್ಲ ಅಂತ ಇಟ್ಕೊಳ್ಳಿ, ಅವಾಗ ಆಟೋಮೆಟಿಕ್ ಆಗಿ BVBಗೆ ನೀವು ಹೋಗಬೇಕಾಗತ್ತೆ. ಫಸ್ಟ್ ಅದೆಲ್ಲ ನಿಮಗೆ ಅಲಾಟ್ ಆಗಿದ್ದು, ಸೊ ಅದಕ್ಕೆ ನೀವು ಹೋಗಬೇಕಾಗತ್ತೆ. ಅರ್ಥ ಆಗ್ತಿದೆನಾ? ಒಂದು ವೇಳೆ ನಿಮಗೆ ನಾನು ಅವಾಗಲೇ ಹೇಳ್ದ ಹಾಗೆ ನೀವು PSಗೆ ಟ್ರೈ ಮಾಡ್ತಿದ್ರಿ ಅಂತ ಇಟ್ಕೊಳ್ಳಿ, PS ಸಿಕ್ಬಿಡ್ತು. ಓಕೆ, ಸೆಕೆಂಡ್ ರೌಂಡಲ್ಲಿ PS ಸಿಕ್ಬಿಡ್ತು, ಆಟೋಮೆಟಿಕ್ ಆಗಿ BVB ಕ್ಯಾನ್ಸಲ್ ಆಗುತ್ತೆ, PSಗೆ ನೀವು ಹೋಗ್ತೀರಾ. ಹಾಗೆ ಯಾವುದು ನಿಮಗೆ ಸೆಕೆಂಡ್ ರೌಂಡ್ಗೆ ಅಲಾಟ್ ಆಗಿರುತ್ತೋ ಕಂಪಲ್ಸರಿ ಅದಕ್ಕೆ ನೀವು ಹೋಗಬೇಕಾಗತ್ತೆ, ಬೇರೆ ದಾರಿ ಇರೋದಿಲ್ಲ. ಕ್ಲಿಯರಾ? ಓಕೆ, ಗಮನಿಸಿ, ಅಭ್ಯರ್ಥಿ ತಮ್ಮ ರ್ಯಾಂಕ್ ಸರದಿಯ ನಂತರ ನಮೂದಿಸಿರುವ ಉದ್ಭವಿಸುವ ಸೀಟುಗಳನ್ನು ಪಡೆಯಲು ಹಕ್ಕನ್ನು ಚಲಾಯಿಸುವಂತಿಲ್ಲ. ಇಚ್ಛೆ ಅಥವಾ ಆಯ್ಕೆಗಳನ್ನು ಹೊಸದಾಗಿ ಸೇರಿಸಲು ಅವಕಾಶವಿರುವುದಿಲ್ಲ. ಒಂದು ವೇಳೆ ಸೀಟ್ ಮ್ಯಾಟ್ರಿಕ್ಸ್ಗೆ ಹೊಸದಾಗಿ ಕಾಲೇಜು ಅಥವಾ ಕೋರ್ಸ್ಗಳು ಸೇರ್ಪಡೆಯಾದಲ್ಲಿ ಮಾತ್ರ ಆಪ್ಷನ್ಸ್ಗಳನ್ನು ಸೇರಿಸಲು ಅವಕಾಶವಿರುತ್ತದೆ. ಅಂದರೆ ಏನರ್ಥ ಗೊತ್ತಾ? ನೀವು ಈ ಒಂದು ಸೆಕೆಂಡ್ ರೌಂಡಿಗೆ ಅಂದರೆ ಚಾಯ್ಸ್ 2 ಅನ್ನು ನೀವು ಕೊಟ್ಟಿದ್ದೀರಾ ಅಂದರೆ ಸೆಕೆಂಡ್ ರೌಂಡಿಗೆ ಬಂದಿರ್ತೀರ, ಹೌದಾ? ಸೆಕೆಂಡ್ ರೌಂಡಲ್ಲಿ ನೀವು ನಾನು ಅವಾಗಲೇ ಹೇಳಿದೆ, ಸೆಕೆಂಡ್ ರೌಂಡಲ್ಲಿ 60ನೇ ಕಾಲೇಜಿಂದ ಹಿಡಿದು ಅದ್ರ ಮೇಲ್ಗಡೆ ಇರೋ ಎಲ್ಲ ಕಾಲೇಜ್ಗಳು ನಿಮಗೆ ಸೆಕೆಂಡ್ ರೌಂಡಿಗೆ ಆಟೋಮೆಟಿಕ್ ಆಗಿ ಬರ್ತವೆ ಅಂತ, ಹೌದಾ? ಸೊ ನೆಕ್ಸ್ಟ್ ನೀವೇನಾದರೂ ಕಾಲೇಜಸ್ಗಳನ್ನು ಇಲ್ಲಿ ಸೆಕೆಂಡ್ ರೌಂಡಲ್ಲಿ ಆ್ಯಕ್ಚುಲಿ ನೀವು ಕಾಲೇಜಸ್ಗಳನ್ನು ಈ 60 ಕಾಲೇಜಸ್ಗಳಲ್ಲಿ ಅರೇಂಜ್ಮೆಂಟ್ಗಳನ್ನು ಚೇಂಜ್ ಮಾಡ್ಬೋದು, ಅರ್ಥ ಆಗ್ತಿದೆಯಲ್ಲ? ರೀಅರೇಂಜ್ ಮಾಡಬಹುದು, ಮಾಡಿಫೈ ಮಾಡ್ಬೋದು, ಏನಾದರೂ ಮಾಡ್ಬೋದು. ಆದರೆ ಈ ಹಿಂದೆ ಫಸ್ಟ್ ರೌಂಡಲ್ಲಿ ಯಾವೆಲ್ಲ ಕಾಲೇಜಸ್ಗಳನ್ನು ಹಾಕಿರ್ತೀರೋ ಅಂದರೆ 60 ಹಾಗೆ ಅದ್ರ ಮೇಲ್ಗಡೆ ಇರ್ತಕ್ಕಂಥ ಕಾಲೇಜನ್ನು ಬಿಟ್ಟು ಬೇರೆ ಕಾಲೇಜ್ಗಳನ್ನು ಮತ್ತೊಮ್ಮೆ ನೀವು ಆ್ಯಡ್ ಮಾಡ್ಲಿಕ್ಕೆ ಬರಲ್ಲ. ಒಂದು ವೇಳೆ ಹೊಸದಾಗಿ ಏನಾದರೂ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟು ಆ ಹೊಸ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಇರುವಂಥ ಹೊಸ ಕಾಲೇಜ್ ಏನಾದರೂ ಇತ್ತು, ನೀವು ಫಸ್ಟ್ ರೌಂಡಲ್ಲೂ ಹಾಕದೇ ಇರೋ ಕಾಲೇಜ್ ಇತ್ತು ಅಂದರೆ ಹಾಕ್ಬೋದು ಅಷ್ಟೇ. ಯೂಶಲಿ ಹಾಕಿ ಸಿಗೋದಿಲ್ಲ. ಅಂದರೆ ಏನರ್ಥಪ್ಪ ಅಂದರೆ ನೀವು ಮೋಸ್ಟ್ ಆಫ್ ದ ಕೇಸ್ ಈ ಸೆಕೆಂಡ್ ರೌಂಡ್ ಅಲಾಟ್ಮೆಂಟಲ್ಲಿ ಚಾಯ್ಸ್ 2 ಅಲ್ಲಿ ಬಂದಿರೋವಂಥ ಮಕ್ಕಳಿಗೆ ಹೇಳ್ತಿರೋದು, ನಿಮಗೆ ಕಾಲೇಜಸ್ಗಳು ಸಿಗೋದು ಡೌಟು, ನೀವು ಎಕ್ಸ್ಟ್ರಾ ಆ್ಯಡ್ ಮಾಡಲಿಕ್ಕೆ ಸಿಗೋದು ಡೌಟ್. ಯಾಕಪ್ಪ ಅಂದರೆ ಇದ್ದಿದ್ದ ಕಾಲೇಜ್ನ ಅವರೇ ತೆಗೆದು ಹಾಕಿದ್ರಲ್ಲ. ನೋಡಿ, 61ನೇ ಕಾಲೇಜಿಂದ ಹಿಡಿದು 150ನೇ ಕಾಲೇಜ್ ತನಕ ಅಷ್ಟು ಕಾಲೇಜಸ್ಗಳು ಹೋದ್ವಲ್ಲ, ಮೆಜಾರಿಟಿ ಕಾಲೇಜ್ ಹೋಯಿತು ಅಂತ ಆಯಿತು. ಇನ್ನೆಷ್ಟು ನೀವು ಹುಡುಕ್ಬೋದು? ಹುಡುಕಿದ್ರೂ ಅಲ್ಪ ಸ್ವಲ್ಪ ಸಿಗುತ್ತೆ ಅಷ್ಟೇ.
ಆ ಡಿಲೀಟ್ ಆಗಿರೋ ಕಾಲೇಜಸ್ಸನ್ನು ಮತ್ತೆ ನೀವು ಹಾಕ್ಲಿಕ್ಕೆ ಸಾಧ್ಯ ಆಗಲ್ಲ. ಅರ್ಥ ಆಗ್ತಿದೆಯಲ್ಲ? ಸೊ ಈ ರೀತಿ ಇದು ವರ್ಕ್ ಆಗುತ್ತೆ ಮಕ್ಕಳೇ. ಆಲ್ ರೈಟ್. ಸೊ ಚಾಯ್ಸ್ 2 ಅನ್ನು ಆಯ್ಕೆ ಮಾಡುವ ಅಭ್ಯರ್ಥಿಗಳು ಈ ಕೆಳಗಿನ ನಿರ್ದೇಶನಗಳನ್ನು ಪಾಲಿಸಬೇಕು. ಸೊ ಏನಪ್ಪಾ ಅಂದರೆ, ಮೊದಲನೇ ಸುತ್ತಿನಲ್ಲಿ ಅಭ್ಯರ್ಥಿಗಳು ದಾಖಲಿಸಿದ ಹೈಯರ್ ಆರ್ಡರ್ ಆಪ್ಷನ್ಸ್ಗಳನ್ನು ಮಾತ್ರ ತೋರಿಸಲಾಗುವುದು. ಅಭ್ಯರ್ಥಿಗಳು ಎರಡನೇ ಸುತ್ತಿನ ಪ್ರಕ್ರಿಯೆ ಪ್ರಾರಂಭವಾದ ನಂತರ ಹೈಯರ್ ಆರ್ಡರ್ ಆಪ್ಷನ್ಸ್ಗಳನ್ನು ಮರುಕ್ರಮಗೊಳಿಸಬಹುದು, ರಿಅರೇಂಜ್ ಮಾಡ್ಕೋಬಹುದು, ಅಥವಾ ಆದ್ಯತಾ ಕ್ರಮಗಳನ್ನು ಮಾರ್ಪಡಿಸಿಕೊಳ್ಳಬಹುದು, ಅಥವಾ ಯಾವುದಾದರೂ ಆಪ್ಷನ್ಸ್ ಬೇಡವಾದಲ್ಲಿ ಅಳಿಸಿ ಹಾಕಬಹುದು ಅಥವಾ ತೆಗೆದು ಹಾಕಬಹುದು. ನಾನು ಇವಾಗ ತಾನೇ ಹೇಳಿದೆ, ಮಾಡಿಫಿಕೇಶನ್ ಮಾಡ್ಬೋದು. ಇರೋ 60 ಕಾಲೇಜ್ಗಳಲ್ಲಿ ಫಸ್ಟ್ ಟು 60 ಟಿಲ್ BVB ತನಕ ಏನು ಕಾಲೇಜಸ್ಗಳಿದೆಯೋ ನಾನು ಎಕ್ಸಾಂಪಲ್ ಕೊಡ್ತಿರೋದು. ಮ್ಯಾಮ್ 60 ಕಾಲೇಜ್ ಬರುತ್ತಾ BVB ಅಂತ ಕೇಳಬೇಡ್ರಿ, ಎಕ್ಸಾಂಪಲ್ ಅಷ್ಟೇ. ಸೊ ಈ 60 ಕಾಲೇಜ್ಗಳಲ್ಲಿ ನೀವೇನಾದರೂ ಮಾಡಿಫಿಕೇಶನ್ ಮಾಡ್ಕೊಳ್ಳಿ. ಓಕೆ, ಯಾವುದಾದ್ರೂ ಕಾಲೇಜಸ್ಗಳು ಬೇಕಾಗಿಲ್ಲ ಅಂದರೆ ತೆಗ್ದು ಹಾಕ್ಬೋದು. ಅರ್ಥ ಆಗ್ತಿದೆ ಅಲ್ಲ? ಸೊ ಆರ್ಡರನ್ನು, ಪ್ರಿಯಾರಿಟಿಯನ್ನು ಚೇಂಜ್ ಮಾಡಬಹುದು, ಈ ರೀತಿ ಎಲ್ಲ ಮಾಡ್ಬೋದು. ಚಾಯ್ಸ್ 2 ಅಭ್ಯರ್ಥಿಗಳು ಮೊದಲನೇ ಸುತ್ತಿನಲ್ಲಿ ಆಯ್ಕೆಯಾದ ಸೀಟನ್ನು ತಮ್ಮೊಡನೆ ಉಳಿಸಿಕೊಂಡು ಎರಡನೇ ಸುತ್ತಿನಲ್ಲಿ ಭಾಗವಹಿಸುತ್ತಾರೆ. ಅಂತಹ ಅಭ್ಯರ್ಥಿಗಳಿಗೆ ಯಾವುದೇ ಸೀಟು, ಅಂದರೆ ಹೈಯರ್ ಆರ್ಡರ್ ಆಪ್ಷನ್ಸ್ ಹಂಚಿಕೆಯಾದಲ್ಲಿ ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟು ರದ್ದುಗೊಳ್ಳುತ್ತದೆ. ಗೊತ್ತಿದೆ ಇದು. ಎರಡನೇ ಸುತ್ತಿನಲ್ಲಿ ಯಾವುದೇ ಸೀಟು ಹಂಚಿಕೆಯಾಗದಿದ್ದಲ್ಲಿ ಮೊದಲ ಸುತ್ತಿನಲ್ಲಿ ಪಡೆದ ಸೀಟು ಅವರ ಬಳಿಯೇ ಇರುತ್ತದೆ. ಓಕೆ. ಹೈಯರ್ ಆರ್ಡರ್ ಆಪ್ಷನ್ಸ್ ಅಂದರೆ ಒಬ್ಬ ಅಭ್ಯರ್ಥಿಯು 180 ಆಪ್ಷನ್ಗಳನ್ನು ದಾಖಲಿಸಿದ್ದಲ್ಲಿ ಅವುಗಳ ಪೈಕಿ ಮೊದಲನೇ ಸುತ್ತಿನಲ್ಲಿ ಅಭ್ಯರ್ಥಿಗೆ 123ನೇ ಕ್ರಮಾಂಕದ ಆಪ್ಷನ್ನ ಸೀಟು ದೊರಕಿದೆ ಎಂದು ಭಾವಿಸಿದ್ದಲ್ಲಿ 1ರಿಂದ 122ನೇ ಆಪ್ಷನ್ಗಳ ಸೀಟುಗಳು ಹೈಯರ್ ಆರ್ಡರ್ ಆಪ್ಷನ್ಸ್ ಆಗುತ್ತದೆ. ಇವಾಗ ತಾನೇ ಹೇಳಿದ್ನಲ್ಲ, 60ನೇ ಕಾಲೇಜ್ ನಿಮಗೆ ಅಲಾಟ್ ಆಗಿದೆ, ಅದ್ರ ಮೇಲ್ಗಡೆ ಇರುವಂತಹ ಫಸ್ಟ್ ಟು 60 ಅಂದರೆ 60 ಅಲಾಟ್ ಆಗಿರೋದು ಬಿಟ್ಬಿಡ್ರಿ, ಫಸ್ಟ್ ಟು 59th ತನಕ ಏನೇನಿದೆ ಕಾಲೇಜಸ್ಗಳು ಅವುಗಳು ಆಟೋಮೆಟಿಕ್ ಆಗಿ ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್ ಪ್ರೋಸೆಸ್ಸಿಗೆ ಆಟೋಮೆಟಿಕ್ ಆಗಿ ಬರ್ತವೆ. ಓಕೆ. 61ನೇ ಕಾಲೇಜಿಂದ ಏನೇನಿದೆ 150 ತನಕ, ಅವಾಗಲೇ ಎಕ್ಸಾಂಪಲ್ ಕೊಟ್ಟನಲ್ಲ, ಅವೆಲ್ಲವೂ ಹೋಗ್ತವೆ. ಓಕೆ, ದಟ್ಸ್ ವಾಟ್ ದೇ ಹ್ಯಾವ್ ಗಿವೆನ್ ಹಿಯರ್. ಸೊ ಇದಿಷ್ಟು ನಮ್ಮ ಸೆಕೆಂಡ್ ಅಂದರೆ ಚಾಯ್ಸ್ 2 ಏನಿದೆ ಅಲ್ಲ, ಇದಿಷ್ಟರ ಮಾಹಿತಿ. ಯಾರೆಲ್ಲ ಚಾಯ್ಸ್ 2ನ ಸೆಲೆಕ್ಟ್ ಮಾಡ್ತಿರೋ ನೆಕ್ಸ್ಟು ನಿಮಗೆ ಇದ್ರ ಬಗ್ಗೆ ಮಾಹಿತಿ ಇರಬೇಕು. ಹಾಗಿದ್ರೆ ಚಾಯ್ಸ್ 3 ಹೇಗಿರುತ್ತೆ ಅನ್ನೋದನ್ನ ಮುಂದಿನ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮಕ್ಕಳೇ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿವನ್, ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.